ಮಾಡ್ತಾರೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಶ್ರೀರಂಗ ಭಾರ್ಗವ್ ಅವರು ಧಾರ್ಮಿಕ ಚಿಂತಕರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಚಾರ ಗೊತ್ತಾಯ್ತು ಅಂತ ಅನ್ಕೊಳ್ತೇನೆ, ನಿಮಗೇನ್ ಅನ್ಸುತ್ತೆ? ನಿರ್ಬಂಧ ಮಾಡಿರುವಂಥದ್ದು ಸರಿ ಇದೆ. ಯಾಕೆ ಅಂದ್ರೆ ನಾನು ಕೂಡ ಮಾಲೆ ಧರಿಸಿದ್ದೀನಿ, ಅದರ ಏನಂತೀವಿ ಕ್ರಮ ಪಾಲಿಸಿದ್ದೀನಿ. ನಾನು ಹೇಳೋದೇನಂತ ಅಂದ್ರೆ, ಸ್ತ್ರೀ ಒಂದು ಪುರುಷನಿಗೆ ಮನೆಯಲ್ಲಿ ಇವಾಗ ಹೆಂಡತಿ ಗಂಡ ಅಂದಮೇಲೆ ಅದು ಪಾಲನೆ ಮಾಡ್ತಾ ಇರುವಂತ ಸಮಯದಲ್ಲಿ ಕೈ ಜೋಡಿಸ್ಲಿ, ಬೇಕೇ ಬೇಕಾಗತ್ತೆ ಸಪೋರ್ಟ್. ಬಟ್ ಅಲ್ಲಿ ಆ ದೇವಸ್ಥಾನ, ಇವಾಗ ದೇವಸ್ಥಾನದ ಮೂಲ ಬಂದು ಪಂಡಲಂ ರಾಜ ಅಂತ ಬರ್ತಾನೆ, ಅವನು ಕಟ್ಟಿರುವಂತ ದೇವಸ್ಥಾನ ಸ್ವಾಮಿಯಿಂದ ಆದೇಶ ಆಗಿ ಅಂತ. ಸೊ ಆ ಪರಂಪರೆಯಲ್ಲಿ ಇತ್ತ ಹೆಣ್ಮಕ್ಳು ಏನಂತೀವಿ ಸೈಕಲ್ ಇರೋ ಸಮಯದಲ್ಲಿ ಅಥವಾ ನಾರ್ಮಲ್ ಆಗಿ ಪ್ರವೇಶ ಅನ್ನೋದಿತ್ತ ಅನ್ನೋದು ಬೇಕಾಗುತ್ತೆ, ಒಂದು ಪಾಯಿಂಟ್. ಮತ್ತೆ ಎರಡನೇ ಪಾಯಿಂಟ್ ಬಂದು ಶಾಸ್ತ್ರದಲ್ಲಿ ಏನು ಉಲ್ಲೇಖ ಆಗಿದೆ ಅದು ನಾವು ತಿಳ್ಕೊಬೇಕು. ಇಲ್ಲಿ ಲಾ ಎಷ್ಟು ಇಂಪಾರ್ಟೆಂಟು, ಶಾಸ್ತ್ರನೂ ಬಹಳ ಇಂಪಾರ್ಟೆಂಟ್. ಮತ್ತೆ ಗುರು ಪರಂಪರೆ ಅಂತ ಇರುತ್ತೆ, ಇವಾಗ ಒಂದೊಂದು ಮಂತ್ರಕ್ಕೆ ಒಂದೊಂದು ದೀಕ್ಷೆ ಅಂತ ಇರುತ್ತೆ. ಇದರಲ್ಲಿ ಯಾರು ಗುರುಸ್ವಾಮಿ ಅಂತ ಇರ್ತಾರೆ, ಬಹಳ ಇದ್ರ ಬಗ್ಗೆ ಆಳವಾದ ಅಧ್ಯಯನ ಶಾಸ್ತ್ರಬದ್ಧವಾಗಿ ಏನ್ ನಡ್ಕೊಂತಾರೆ, ಅವರ ಮಾತು ತಗೊಬೇಕು ಅನ್ನೋದು ನನ್ನ ಒಂದು. ಓಕೆ, ಇಲ್ಲಿ ಕೆಲವೊಂದಿಷ್ಟು ಜನ ಕೇಳುವಂಥದ್ದು ಸಾರ್ವಜನಿಕರ ಪ್ರಶ್ನೆ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಪ್ರಶ್ನೆಯನ್ನು ನಾನು ಕೇಳ್ತಾ ಇರೋದು ಏನು ಅಂತಂದ್ರೆ, ಹೆಣ್ಣನ್ನ ತಾಯಿಗೆ ಹೋಲಿಕೆ ಮಾಡ್ತೀರಾ, ಸೊ ಆದ್ರೆ ದೇವಸ್ಥಾನಕ್ಕೆ ಶಬರಿಮಲೆಗೆ ಹೋಗಕ್ಕೆ ಯಾಕೆ ಬಿಡ್ತಾ ಇಲ್ಲ? ಅಯ್ಯಪ್ಪನನ್ನು ಹೆತ್ತಿರೋದು ತಾಯಿನೇ ಅಲ್ವಾ, ಸೊ ಯಾಕೆ ಬಿಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ. ಇವಾಗ ಅಯ್ಯಪ್ಪ ಜನನಕ್ಕೆ ಬಂದ್ರೆ ಹರಿಹರ ಸುತ ಅಯ್ಯಪ್ಪ ಅಂದ್ರೆ ಶಿವ ವಿಷ್ಣು ಒಂದು ಹೆಣ್ಣಿನ ಅವತಾರ ತಗೊಂಡು ಒಂದು ಅಸುರನ ಅಲ್ಲೂ ಹೆಣ್ಣು ಬಂತಲ್ಲ, ಆದ್ರೆ ಭಗವಂತ ಒಂದು ಇದು ತಗೊಂತಾನ ಸ್ವರೂಪ, ಆಯ್ತಾ. ಇವಾಗ ಅರ್ಧನಾರೀಶ್ವರ ಅಂತ ನಾವೇನಂತೀವಿ, ಸೊ ಅದರ ಪ್ರತಿರೂಪನೇ ಸ್ವಾಮಿ ಅಯ್ಯಪ್ಪ. ಸೊ ಹಾಗಾಗಿ ಬಟ್ ಇಲ್ಲಿ ನಾನು ಮತ್ತೆ ಅದನ್ನ ನಾನು ಹೇಳ್ತಾ ಇರುವಂತದ್ದು, ಈ ಶಾಸ್ತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಗೆ ಲಾ ಎಷ್ಟು ಇಂಪಾರ್ಟೆಂಟ್ ಇದೆ, ಸೆಕ್ಷನ್ಸು ಇವೆಲ್ಲ, ಇದು ಮನುಷ್ಯ ಪ್ರತಿಯೊಬ್ರು ತಿಳ್ಕೊಬೇಕು ಅಲ್ಲಿ ಏನ್ ಇದೆ, ಮತ್ತೆ ಪಾರಂಪರೆ ಏನ್ ಫಾಲೋ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಇದೆಯಾ. ಅವಾಗ ಹೆಣ್ಣು ಬರ್ತಾ ಇದ್ರ ಪ್ರವೇಶ ಇತ್ತಾ? ಸೊ ಕೆಲವರು ಸೈಕಲ್ ಟೈಮಲ್ಲೂ ಹೋಗಿದ್ದಾರೆ, ನಾನು ಕೆಲವೊಂದು ವಿಡಿಯೋಸ್ ನೋಡಿದ್ದೀನಿ. ಸೊ ನಿಮ್ಗೆ ಒಂದು ಆದೇಶ ಅನ್ನೋದಿದ್ರೆ ದಟ್ ಇಸ್ ಫೈನ್. ಪ್ರಕಾರ ಏನು ಪೀರಿಯಡ್ಸ್ ಟೈಮಲ್ಲಿ ಹೋಗಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಆ ಟೈಮಲ್ಲಿ ಇವಾಗ ಅದು ಸೈಕಲ್ ಬರೋದೆ ಒಂದು ತಾಯಿಯ ಸಂಕೇತ ಅವೆಲ್ಲ ಅಲ್ವಾ. ಇಟ್ ಇಸ್ ಫಾರ್ ದಿ, ಇವಾಗ ಪುರುಷ ಸ್ತ್ರೀ ಅಂತ ಅಂದ್ರೆ ನಾನು ಇಲ್ಲಿ ಕೂತಿರೋದು ಒಂದು ಸ್ತ್ರೀ ಜನನ ಇಂದನೆ ಅಲ್ವಾ. ಸೊ ಅದೊಂದು ಆಗ್ತಾ ಇದೆ ಅಂದಾಗ ನೇಚರ್ ಅಲ್ಲಿ ಒಂದು ರೀಸೈಕಲ್ ಆಗುತ್ತೆ ಬಾಡಿ ಸಿಸ್ಟಮ್. ಸೊ ಅವಾಗ ಮೈಂಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಎನರ್ಜಿ ಲಾಸ್ ಇರುತ್ತೆ, ಡ್ರೈನ್ ಔಟ್ ಆಗಿರುತ್ತೆ. ಅಲ್ಲೇ ರೀಸೆಟ್ ಆಗ್ತಾ ಇರ್ಬೇಕಾದ್ರೆ ನಾನು ಅವಾಗ ಟೆಂಪಲ್ ಅಂತ ಹೋಗೋದ್ರೆ ಒಂದು ರಿಚುವಲ್ಗೆ ಒಂದು ಪ್ಯೂರಿಫಿಕೇಶನ್ ಅಂತ. ಸೊ ಆಲ್ರೆಡಿ ಒಂದು ಪ್ಯೂರಿಫಿಕೇಶನ್ ಪ್ರೊಸೆಸ್ ಅಲ್ಲಿ ಇದೀನಿ, ಮತ್ತೆ ಅಲ್ಲಿ ಹೋಗಿ ಹೆಲ್ತ್ ವೈಸ್ ಆಗಿ ಫಸ್ಟ್ ತಗೊಂಡು, ಅದರಲ್ಲೂ ನಮ್ಗೆ ಕಾನ್ಶಿಯಸ್ ಅನ್ಕಾನ್ಶಿಯಸ್ ಅಂತೀವಿ, ಅಷ್ಟು ಕಾನ್ಶಿಯಸ್ನೆಸ್ ಇರಲ್ಲ, ಆಯ್ತಾ. ಮತ್ತೆ ಆ ಪರಂಪರೆ ಇದೆಲ್ಲ ತಗೊಂಡ್ರಿ, ಇವಾಗ ಕಾಯಿ ಕಟ್ಟೋದಾಗಿರ್ಬೋದು, ತುಪ್ಪು ದೀಪ, ಭಜನೆ, ಇದೆಲ್ಲ ಜಾಸ್ತಿ ನೀವು ನೋಡಿದ್ರೆ ಗಂಡಸ್ರೆ ಒಂದು ಗುಂಪಲ್ಲಿ ಕೂತಿರ್ತಾರೆ, ಭಜನೆ ಇನ್ನೊಂದು ಅಂತ. ಹಾಗಂತ ಇಲ್ಲಿ ನಾನು ಸ್ತ್ರೀ ವಿರೋಧ ಮಾಡ್ತಾ ಇಲ್ಲ, ಆಯ್ತಾ. ಈಕ್ವಾಲಿಟಿ ಬೇಕು, ಬಟ್ ನನಗೆ ಏನಂದ್ರೆ ಶಾಸ್ತ್ರದಲ್ಲಿ ಏನಿದೆ, ಗುರು ಏನ್ ಹೇಳ್ತಾರೆ, ಲಾ ಬರೋದು ಮೂರನೇದು. ಫಸ್ಟ್ ಈ ಪರಂಪರೆ, ಯಾಕಂದ್ರೆ ಧಾರ್ಮಿಕ ಅನ್ನೋದು ಬಹಳ ಭಾವನಾತ್ಮಕ ಸಂಗತಿ ಇದು. ಓಕೆ ಸರ್, ಏನು ಅಂತಂದ್ರೆ ನೀವೊಂದು ಮಾತು ಹೇಳಿದ್ರಿ, ಏನು ಅಂತಂದ್ರೆ ಪೀರಿಯಡ್ಸ್ ಟೈಮಲ್ಲಿ ಹೆಣ್ಣು ಸರಿಯಾಗಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ಆಕೆ ನಡೆದಾಡೋಕ್ಕಾಗಲ್ಲ, ಸುಸ್ತಾಗಿರುತ್ತೆ. ಸರ್, ಇದೆಲ್ಲ ವಿಚಾರಗಳು ಕೂಡ ಹೆಣ್ಣು ಗರ್ಭಧಾರಣೆ ಮಾಡ್ಕೊಂಡಿರ್ತಾಳಲ್ವಾ, ಅವಳು ಬಸರಿ ಆಗಿರ್ತಾಳ, ಆಗ್ಲೂ ಆಗುತ್ತೆ. ಸೊ ಇಷ್ಟು ವಿಚಾರಗಳು ಆಗ್ಲೂ ಆಗುತ್ತೆ ಸರ್. ಆಗ ಆಕೆಯನ್ನ ಹೊತ್ತು ಮೆರೆಸೋರಂಥವ್ರು ಈ ಪೀರಿಯಡ್ಸ್ ಬಂದಾಗ ಅಥವಾ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಬೇಡ ಅಂತ ಹೇಳಿದಾಗ ಹೆಣ್ಣು ಮಕ್ಕಳಿಗೆ ಅದು ವೈ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಇದಕ್ಕೇನು ಹೇಳ್ತೀರಿ? ನೀವು ಬಸರಿ ಅಂತ ಅಂದಾಗ ಫಿಸಿಕಲಿ ಶಿ ವಿಲ್ ಬಿ ನಾಟ್ ಸೋ ಫಿಟ್, ಬಿಕಾಸ್ ಒಂದು ಮಗು ಕ್ಯಾರಿ ಮಾಡಿ ಅದು ಬಾಣಂತಿ ಸಮಯದಲ್ಲಿ ಆಗುತ್ತೆ. ಇವಾಗ ಇದೆಲ್ಲ ಮಾಡ್ಬೇಕಾದ್ರೆ ಬೆಳಿಗ್ಗೆ 4 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡ್ಬೇಕು, ಆಯ್ತಾ, ಫಲಹಾರ ತಗೊಬೇಕು, ಭಜನೆಗೆ ಇಷ್ಟ ಗಂಟೆಗೆ ಬರ್ಬೇಕು, ಈ ತರದೆಲ್ಲ ಇದೆ. ಸೊ ಅವಳು ಆ ಸಮಯದಲ್ಲಿ ಎಸ್ಪೆಷಲಿ ಸೈಕಲ್ ಇದ್ದಾಗ ಇದೆಲ್ಲ ಮಾಡೋದಕ್ಕೆಲ್ಲ ಆಗುತ್ತೆ. ಇನ್ನ ಅವಳನ್ನ ಸ್ಟ್ರೆಸ್ ತಗೊಂಡೋಗ್ತೀವಿ, ಆಯ್ತವಾ. ಸೊ ನಿಮ್ ಪ್ರಕಾರ ಸೈಕಲ್ ಇಲ್ಲದೆ ಹೋದಾಗ ಹೋಗ್ಬೋದು ಅಂತನಾ? ಕೊಡ್ಬೋದು ಅನುಮತಿ, ಬಟ್ ನಾನು ಶಾಸ್ತ್ರ ಇನ್ನ ಅದು ತಿಳ್ಕೊಂಡ ಅಧ್ಯಯನ ಏನಿದೆ, ಏನ್ ಪಾಯಿಂಟ್ಸ್ ಇದೆ, ಏನ್ ಹಳೇದು ಏನ್ ಪಾಲಿಸ್ತಾ ಇದ್ರು. ಸಿ
ಫಸ್ಟ್ ಆಫ್ ಆಲ್ ಏನಂದ್ರೆ ಯಾವುದೇ ದೇವಸ್ಥಾನ ಅಥವಾ ಏನೇ ಒಂದು ಕೆಲಸ ಆಗ್ಬೇಕಂದ್ರೆ ಲೋಕ ಕಲ್ಯಾಣವಾಗಿ ಎಲ್ಲರಿಗೂ ಹೆಲ್ಪ್ ಆಗುತ್ತಾ, ಇದು ನನ್ನ ಪಾಯಿಂಟ್ ಇರುತ್ತೆ. ಆಯ್ತಾ, ಇಲ್ಲಿ ಯಾವುದೋ ಒಂದು ನನ್ನ ಸೆಲ್ಫ್ ಇದಕ್ಕೋಸ್ಕರ ಯಾರನ್ನೂ ಅಪ್ರಿಷಿಯೇಟ್ ಮಾಡಬೇಕು ಅಂತ ನಾನು ಹೋಗೋದು ಇಟ್ಕೊಂಬಾರ್ದು ಮೈಂಡಲ್ಲಿ. ಓಕೆ, ಅಯ್ಯಪ್ಪ ಸ್ವಾಮಿ ಅಂತ ಬಂದಾಗ ಎರಡು ವಿಚಾರಗಳು ಸುದ್ದಿಗೆ ಬರುತ್ತೆ. ಒಂದು, ಹೆಣ್ಮಕ್ಳು ಅಲ್ಲಿಗೆ ಹೋಗಬಾರ್ದು ಅಂತ ಆ ಸುದ್ದಿ ಕೂಡ ಈಗ ಸದ್ಯದಲ್ಲಿ ಗದ್ದಲ ಮಾಡ್ತಾ ಇರೋದು. ಇನ್ನೊಂದು ವಿಚಾರ ಏನು ಅಂತಂದ್ರೆ ಅಲ್ಲಿ ಬಂಗಾರದ ವಿಚಾರವಾಗಿ ಒಂದಿಷ್ಟು KG ಬಂಗಾರ ಏನೋ ಕಮ್ಮಿ ಆಗಿತ್ತು ಕೊಡ್ಬೇಕಾದ್ರೆ ಅನ್ನುವಂತಹ ವಿಚಾರಗಳಿದ್ದಾವೆ. ಸರ್ ಅಲ್ಲ ಸರ್, ನೀವು ಕಳ್ಳತನ ಮಾಡೋರ್ನ ಒಳಗ್ ಬಿಟ್ಕೊಂಡು ಏನೋ ಮಾಡದೇ ಇರೋ ಹೆಣ್ಣನ್ನ ನೀವು ಹೊರಗಡೆ ಹೋಗೋ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಈಗ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ, ಅಯ್ಯಪ್ಪ ಸ್ವಾಮಿ ಕಳ್ತನದ ವಿಚಾರವಾಗಿ ಆ ಒಂದು ಬಂಗಾರನೇ ಕಳ್ತನ ಮಾಡಿದ್ದಾರೆ, ಅದಕ್ಕೆ ದೇವ್ರ ಮೇಲೆ ಭಕ್ತಿ ಇಲ್ಲ, ಹೆಣ್ಮಕ್ಳು ಹೋಗೋದ್ರಲ್ಲಿ ಏನ್ ತಪ್ಪು ಸರ್ ಅಂತ ಬೇರೆಯವ್ರು ಕೇಳ್ತಾರೆ. ಇವಾಗ ಜ್ಯೋತಿ ನಡೀತಾ ಇರುತ್ತೆ ಮೇಡಮ್, ಫಾರ್ ಎಕ್ಸಾಂಪಲ್ 14th ಎಲ್ಲರೂ ಅಲ್ಲೋ ನಾವು ಇರೋದಕ್ಕಾಗಲ್ಲ. ಕೆಲವರು ಅದನ್ನ ಫೇಕ್ ಅಂತಾರೆ, ಕೆಲವರು ಅದನ್ನ ರಿಯಲ್ ಅಂತಾರೆ. ಅದ್ರದ್ದು ಇನ್ನೊಂದು ದಿವಸ ಇರಲಿ. ಕೆಲವು ನಾವೇಂತೀವಿ ಅಂದ್ರೆ ಭಾವನೆ ತಕ್ಕಂಗೆ ಭಕ್ತಿ ಅಂತ ನಾವು ಇಲ್ಲಿಂದನೂ ಸ್ಮರಿಸಿದ್ರು ರೀಚ್ ಆಗುತ್ತೆ. ಈಗ ದೇವಸ್ಥಾನದಲ್ಲೇ ಕಳ್ತನ ಆಗಿದೆ ಅಂದ್ರೆ ಅವ್ರಿಗೆ ಆ ಸಂಸ್ಕಾರ ಅನ್ನೋದು ಬೇಕಾಗಿತ್ತು, ಆ ಕಲ್ಚರ್ ಅನ್ನೋದು ಬೇಕಾಗಿತ್ತು. ಅದ್ ಪಾಲನೆ ಆಗದೆ ಇದ್ರೆ ಈ ದುರ್ಘಟನೆಯಿಂದ ಈ ತರದ ಕ್ವಶನ್ಸ್ ರೈಸ್ ಆಗಿ ಇದೇ ರೀತಿ ಅವರು ಈಗೇನ್ ಕಳ್ತನ ಮಾಡಿ ಅದ್ರಲ್ಲಿ ಭಾಗಿಯಾಗಿರ್ತಾರಲ್ಲ, ಅವರು ಹೇಳ್ತಾರೆ, ಘಂಟಾಘೋಷವಾಗಿ ಹೇಳ್ತಾರೆ, ಹೆಣ್ಮಕ್ಳು ಅಲ್ಲಿಗೆ ಬರುವ ಹಾಗಿಲ್ಲ ಅಂತ. ನಿಮ್ಮ ಮನಸ್ಸಲ್ಲಿ ಕಳ್ತನವನ್ನ ಇಟ್ಕೊಂಡು ನೀವೇ ಕಳ್ತನ ಮಾಡ್ಕೊಂಡು ದೇವ್ರು ಅಂತಾನು ನೋಡ್ದೆ ನೀವು ಅಷ್ಟಷ್ಟು KG ಬಂಗಾರವನ್ನ ತಿನ್ಕೊಂಡು ಈಗ ಹೆಣ್ಮಕ್ಳು ಋತುಚಕ್ರ ಇದೆಯೋ ಋತುಚಕ್ರ ಇಲ್ವೋ ವಾಟ್ ಎವರ್ ಇಟ್ ಈಸ್, ಸೊ ಬರಬೇಡಿ ಅಂದ್ರೆ ಅದು ಯಾವ ರೀತಿ ಸರಿ ಇರುತ್ತೆ? ಯಾರು ಕಳ್ತನ ಮಾಡಿದರೆ ಅವ್ರು ಹೇಳೋದಕ್ಕೆ ರೈಟ್ಸೇ ಇಲ್ಲ. ಯಾಕಂದ್ರೆ ನಾವು ತಪ್ಪಿದ್ದಾಗ ನಾವು ಬೇರೆ ಯಾವ್ದನ್ನು ರೂಲ್ಸ್ ಮಾತಾಡೋದಕ್ಕಾಗಲ್ಲ. ಬಟ್ ನಾನು ಮತ್ತೆ ಹೇಳ್ತಾ ಇಲ್ವಾ, ಇವಾಗ ಪ್ರೆಸೆಂಟ್ ಬಂದಿರೋ ಪುರೋಹಿತರು ಯಾರು ಇರ್ಬೋದು, ಅಲ್ಲಿ ಆಚರಣೆ ಮಾಡ್ತಾ ಇರೋಂಥವ್ರು, ಅವ್ರಿಗೆ ನಾನು ಹೇಳ್ತಾ ಇರೋದು ಎಲ್ಲಿಂದ ಕಲ್ತರು ಆ ಮಂತ್ರಶಾಸ್ತ್ರ. ಇವಾಗ ಕೇರಳಲ್ಲಿ ನೀವು ನೋಡ್ಬೋದು, ಒಂದು ದೀಪಕ್ಕೆ ಅದಕ್ಕೆ ಒಂದು ಪೂಜೆ, ಒಂದು ಗೌರವ ಕೊಡ್ತಾರೆ. ಇವಾಗ ನಾವು ನಾರ್ಮಲ್ ಕರ್ನಾಟಕದಲ್ಲಿ ದೀಪ ಅಂಟಿಸ್ತೀವಿ ಪೂಜೆ ಸಮಯದಲ್ಲಿ, ಅಲ್ಲಿ ಒಂದು ದೀಪಕ್ಕೆ ಒಂದು ಇದಿದೆ, ರಿಚುವಲ್ ಇದೆ. ಆಯ್ತಾ, ಸೊ ಅಷ್ಟು ಗೌರವ, ಅಷ್ಟು ಧಾರ್ಮಿಕವಾಗಿ ನಡ್ಕೊಂತಾರೆ. ಸೊ ಹಾಗಿದ್ದಾಗ ಆ ವ್ಯಕ್ತಿ ಮಾತಾಡಿರೋ ತಪ್ಪೆ, ಐ ಅಗ್ರಿ. ಬಟ್ ಏನ್ ಸಿಸ್ಟಮ್ ಇದೆ ಈ ಎಸ್ಪೆಷಲಿ ಸೈಕಲ್ ಟೈಮಲ್ಲಿ ಖಂಡಿತ ಅವಾಯ್ಡ್ ಮಾಡಬೇಕು. ನಾನು ನಿಮ್ಗೊಂದು ಅಪಾರ್ಟ್ ಫ್ರಮ್ ಇದೊಂದು ಟಾಪಿಕ್ ರಿಲೇಟೆಡ್ ಆಗಿ ಒಂದು ಮಾತು ಹೇಳಬೇಕು. ದಶಮಹಾವಿದ್ಯೆಯಲ್ಲಿ ಒಂದು ದೇವಿ ಬರ್ತಾರೆ, ದೇವಿ ಮಾತಂಗಿ ಅಂತ. ಅಲ್ಲಿ ಏನಿದೆ ಅಂತ ಗೊತ್ತಾ, ಗುರು ಪರಂಪರೆಯಿಂದ ಬಂದಿರೋ ದೀಕ್ಷೆ, ಸೈಕಲ್ ಇದ್ದಾಗ್ಲೂ ಹೆಣ್ಣು ಮತ್ತೆ ನಾವು ಏನು ಆಹಾರ ತಿಂತೀವಿ ಎಂಜಿಲ್ ಮಾಡಿರುವಂಥದ್ದು ನೈವೇದ್ಯ ಕೊಡೋದಿದೆ ಪದ್ಧತಿ, ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಉಚ್ಚಿಷ್ಟ ಚಾಂಡ್ಯಾಳಿನಿ ಅಂತ ಕರಿತೀವಿ, ಇನ್ನೊಂದು ಹೆಸರು ಮಾತಂಗಿಗೆ. ಅವಳಿಗೆ ಪೂಜೆ ಸಮಯದಲ್ಲಿ ಸ್ನಾನ ಬೇಡ, ಸೈಕಲ್ ಇದ್ರೂ ಓಕೆ, ಎಂಜಿಲ್ ಪದಾರ್ಥ ಆಹಾರನೇ ಕೊಡಬೇಕು, ಇದೇ ರೂಲ್ಸ್ ಇರೋದು, ಕ್ರಮ. ಏನಕ್ಕೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂದ್ರೆ, ಯಾರಿಗೆ ಸಿನಿಮಾ ಫೀಲ್ಡ್ ಅಲ್ಲಿ ಇದ್ದಾರೆ, ಸಂಗೀತ ಕ್ಷೇತ್ರದಲ್ಲಿದ್ದಾರೆ, ಏನಂತೀವಿ ಕ್ರಿಯೇಟಿವಿಟಿ ಆಗಿರ್ಬೋದು, ಅವಳು ವರ ಕೊಡ್ತಾಳೆ. ಓಕೆ, ಎಸ್ ಸರ್, ನಿಮ್ಮ ಜೊತೆ ಮಾತು ಮುಂದುವರಿಸ್ತೀನಿ. ಈಗ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭರತ್